ಕುಟುಂಬದ ಏಳಿಗೆ ಆಗುತ್ತಿಲ್ಲ, ವಿನಾಕಾರಣ ಹಣಕಾಸಿನಲ್ಲಿ ಸಮಸ್ಯೆಗಳು, ಅನಾರೋಗ್ಯದಲ್ಲಿ ಸಮಸ್ಯೆಗಳು ಆಗುತ್ತಿದ್ದಾಗ, ಜೀವನದಲ್ಲಿ ಬೇಡವೇ ಬೇಡ ಎನ್ನುವ ಮಾನಸಿಕ ಖಿನ್ನತೆಗೆ ಒಳಗಾದಾಗ ಮನೆಗೆ ಆಗಿರುವಂತಹ ದೃಷ್ಟಿ ದೋಷಗಳು ಇದಕ್ಕೆ ನೇರ ಕಾರಣ ಆಗಿರುತ್ತೆ. ನಮ್ಮ ಯೂಟ್ಯೂಬ್ ಸಬ್ಸ್ಕ್ರೈಬರ್ ಒಬ್ಬರು ಇದರ ಬಗ್ಗೆ ಮಾಹಿತಿಯನ್ನು ಕೇಳಿದ್ದರು. ಅದಕ್ಕಾಗಿ ದೃಷ್ಟಿದೋಷ ನಿವಾರಣೆಯನ್ನು ಹೇಗೆ ಮಾಡಿಕೊಳ್ಳಬೇಕು ಎನ್ನುವ ವಿಚಾರವನ್ನು ಇವತ್ತಿನ ಮಾಹಿತಿಯಲ್ಲಿ ತಿಳಿಸ್ಕೊಡ್ತೀವಿ. ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕಾನ್ ಟಚ್ ಮಾಡಿ. ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಸಮಸ್ಯೆಗಳಿದ್ದರೂ ಕಮೆಂಟಲ್ಲಿ ತಿಳಿಸ್ಕೊಡಿ. ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರವನ್ನು ರಿಪ್ಲೈ ಮಾಡುವ ಮುಖಾಂತರ ಉತ್ತರಿಸುತ್ತೇವೆ. ಹಾಗೂ ಈ ವಿಡಿಯೋನ ಕನಿಷ್ಠ ಪಕ್ಷ 10 ಜನಕ್ಕೆ ಶೇರ್ ಮಾಡಿ, ನಿಮಗೂ ಕೂಡ ತುಂಬ ಒಳ್ಳೆಯದಾಗತ್ತೆ. ಸಾಮಾನ್ಯವಾಗಿ ಯಾವುದೇ ಒಂದು ಕೆಲಸಗಳು ಕಾರ್ಯಗಳನ್ನು ಕೈಗೆತ್ತಿಕೊಂಡಾಗ ಅದು ಶುಭ ಕಾರ್ಯವಾಗಿ ಶುಭ ಫಲಗಳನ್ನು ನೀಡುವ ರೀತಿಯಲ್ಲಿ ಯಶಸ್ವಿಯಾಗಿ ಪೂರ್ಣಗೊಳಿಸಬೇಕು. ಕೆಲವು ಬಾರಿ ಅರ್ಧಕ್ಕೆ ನಿಂತು ಹೋಗುವ ಸಾಧ್ಯತೆ ಇರುತ್ತೆ. ಇದು ಒಂದು ಭಾಗ. ಆದರೆ ಮನೆಯ ಏಳಿಗೆ ಆಗದೆ ಮನೆಯಲ್ಲಿರುವವರೆಲ್ಲರೂ ಅನಾರೋಗ್ಯದಿಂದ ಇರುವ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ. ಇನ್ನು ಕೆಲವರಲ್ಲಿ ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ಸಮಸ್ಯೆಗಳಾಗಿ ಸಾಲದ ಸಮಸ್ಯೆಗಳು ವಿಪರೀತವಾಗಿರುತ್ತೆ. ಮತ್ತು ಯಾವುದೋ ಒಂದು ಕೆಲಸ ಕಾರ್ಯಗಳಲ್ಲಿ ಅಡೆತಡೆ ಆದಾಗ, ಮದುವೆ ವಿಚಾರದಲ್ಲಿ ಸಾಕಷ್ಟು ತೊಂದರೆಗಳಾದಾಗ, ಮಾನಸಿಕವಾಗಿ ಜರ್ಜರಿತವಾಗಿದ್ದಾಗ, ಇದೆಲ್ಲವೂ ಕೂಡ ದೃಷ್ಟಿದೋಷದ ನೇರ ಹೊಣೆಯಾಗಿರುತ್ತೆ. ಇಂತಹ ದೃಷ್ಟಿದೋಷವನ್ನು ನಿವಾರಣೆ ಮಾಡಿಕೊಳ್ಳಲೇಬೇಕು. ಅದಕ್ಕಾಗಿ ಕೆಲವು ನಿಯಮವನ್ನು ಪಾಲಿಸಿ. 3 ಶುಕ್ರವಾರಗಳ ಕಾಲ ನಾವು ತಿಳಿಸುವ ಹಾಗೆ ತೆಂಗಿನಕಾಯಿ ಚಿಪ್ಪಿಗೆ ಮನೆ ಮುಂದೆ ಇರುವಂತಹ 1 ಇಡಿ ಮಣ್ಣನ್ನು ಹಾಕಬೇಕು. ಅದರ ಜೊತೆಗೆ ಆಕಳಿನ ಒಣಗಿದ ಸಗಣಿಯನ್ನು ಪುಡಿ ಮಾಡಿ ಹಾಕಬೇಕು. 11 ಲವಂಗದ ಜೊತೆಗೆ ಸಾರಂಗ ಮುದ್ರಿಕೆಯಲ್ಲಿ ಬಿಳಿ ಸಾಸಿವೆಯನ್ನು ಅದಕ್ಕೆ ಇಡಬೇಕು. 2 ಚಿಟಿಕೆ ಕಲ್ಲುಪ್ಪನ್ನು ಹಾಕಿ ಕರ್ಪೂರ, ಪಚ್ಚೆ ಕರ್ಪೂರವನ್ನು ಅದಕ್ಕೆ ಅಗ್ನಿಸ್ಪರ್ಶ ಮಾಡಿ ಸೋಕಿಸಿ ದೃಷ್ಟಿಯನ್ನು ತೆಗೆಯಬೇಕು. ಮನೆಯ ದೃಷ್ಟಿಯನ್ನು ತೆಗೆದು ಮನೆಯ ಒಳಗೆ ಯಾವುದೇ ರೀತಿಯಾದಂತಹ ನಕಾರಾತ್ಮಕ ಶಕ್ತಿಗಳು ಇದ್ದರೂ ಹೊರಟು ಹೋಗಬೇಕು ಅಂತ ಮನೆ ದೇವರಲ್ಲಿ ಸಂಕಲ್ಪ ಮಾಡಿಕೊಂಡು ಮನೆ ತುಂಬ ಹೊಗೆ ಪಸರಿಸುವಂತೆ ಮಾಡಬೇಕು. 10-15 ನಿಮಿಷಗಳ ಕಾಲ ಬಿಡಬೇಕು. ಸಂಜೆ 4 ಗಂಟೆಗೆ ಈ ಕೆಲಸ ಪ್ರಾರಂಭವಾಗಬೇಕು. 5:30 ಒಳಗೆ ಇದನ್ನು ಮುಗಿಸಬೇಕು. ಸಂಜೆ 5:30 ನಂತರ ತಣ್ಣೀರಿನ ತಲೆ ಸ್ನಾನ ಮಾಡಿ ನೀವು ಪೂಜೆ ಪುನಸ್ಕಾರ ಪ್ರಾರ್ಥನೆಗಳನ್ನು ಮಾಡಬೇಕು. ಮಹಾಲಕ್ಷ್ಮಿ ಪ್ರತಿಷ್ಠಾಪನೆ ಮನೆಯಲ್ಲಿ ಆಗಬೇಕು. ಮಹಾಲಕ್ಷ್ಮಿ ಫೋಟೋನ ಪೂಜೆ ಮಾಡಬೇಕು. ಈ ರೀತಿ ಮಾಡುವುದರಿಂದ ಮನೆಯಲ್ಲಿ ದರಿದ್ರ ದೋಷಗಳು ತೊಲಗಿ ಹೋಗುತ್ತದೆ. ಯಾವುದೇ ರೀತಿಯಾದಂತಹ ಹಣಕಾಸಿಗೆ ಸಂಬಂಧಪಟ್ಟ ಸಮಸ್ಯೆಗಳಿದ್ದರೂ ಕೂಡ ಪರಿಹಾರ ಆಗುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಇತರರಿಗೂ ಶೇರ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದ.